ಚಾಲಕರು ನಾವು ಸಾರಿಗೆ ವಲಯದಿಂದ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಂತರು ನಾವು ಚಾಲಕರು. ನಮ್ಮ ಸಾರಿಗೆ ದುಡ್ಡಲ್ಲಿ ಅವ್ರ ಮನೆಯವರದ್ದು ಆ ಸಮುದಾಯ ಈ ಸಮುದಾಯ ಅನ್ನೋರಿಗೆ ಸಾರಿಗೆ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ತಗೊಳ್ಳೋಂಥ ಸಿದ್ದರಾಮಯ್ಯ ಅವರ ಸರ್ಕಾರದ ಒಂದು ಬಜೆಟ್ ಅಲ್ಲಿ 1 ರೂಪಾಯಿನೂ ಕೂಡ ಎಲ್ಲಿ ಕೊಟ್ಟಿ ತೋರಿಸು ಇಲ್ಲಿ 1 ರೂಪಾಯಿ ಇಲ್ಲ. ಒಂದು ತೋರಿಸ್ರಿ ಸಾರಿಗೆ ಒಂದೇ ತಿಂಗಳೇ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ. ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಸಾವಿರಾರು ಹೆಣಗಳು ಬಿದ್ದವೆ ಚಾಲಕರದು. ಸಾವಿರಾರು ಯಾಕೆ ಚಾಲಕರಿಗೆ ಯಾವುದೇ ತರದ ಅನುಕೂಲ ಮಾಡಿಕೊಡ್ತಾರೆ. ಈಗೆಲ್ಲ ಬಿಜೆಪಿ ಸರ್ಕಾರ ಇತ್ತು ಅವಾಗ್ಲೂ ಕೂಡ ಆರ್ ಅಶೋಕ್ ಸಾರಿಗೆ ಮಿನಿಸ್ಟರ್ ಇದ್ದಾಗಿಂದ ನಾವು ನೋಡಿದ್ದೀವಿ, ವಿರೋಧ ಪಕ್ಷದವರೆಗೂ ಮನವಿ ಕೊಟ್ಟಿದ್ದೀವಿ. ಒಂದು ನಾಣ್ಯದ ಎರಡು ಮುಖ. ಸರ್ಕಾರಗಳು ಚಾಲಕರನ್ನ ಬಳಸ್ಕೊಂತಾರೆ, ಚಾಲಕರ ಕೈ ದುಡಿಸ್ಕೊಂತಾರೆ. ವಿಧಾನಸೌಧ ಮುತ್ತಿಗೆ ಹಾಕಿ ಎಲ್ಲ ಬಿಜೆಪಿ ಲೀಡರು ಕಾಂಗ್ರೆಸ್ ಲೀಡರು ಅವ್ರ ಮನೆ ಎಲ್ಲ ಮುತ್ತಿಗೆ ಹಾಕ್ಬೇಕು. ನೀವು ಇಲ್ಲಿ ಬಂದು ಸರ್ ಫ್ರೀಡಂ ಪಾರ್ಕ್ ಅಲ್ಲಿ ನೂರಾರು ಧರಣಿಗಳು ಮಾಡಿದೀವಿ, ಖಾಲಿ ಪಾದ ಹಿಡ್ಕೊಂಡು ಚಳವಳಿ ಮಾಡಿದೀವಿ. ನಮ್ಮ ಶರ್ಟ್ಗಳು ಬಿಚ್ಕೊಂಡು ಅರೆಬೆತ್ತಲ ಮೆರವಣಿಗೆ ಇನ್ಯಾವ ಮೆರವಣಿಗೆಗಳು ಮಾಡ್ಬೇಕು ಸರ್? ಇನ್ಯಾವ ಮೆರವಣಿಗೆ ಎಲ್ಲದೂ ತುಂಬಾ ನೊಂದು ಬಿಟ್ಟಿದ್ದಾರೆ. ಒಂದು ತಿಂಗಳಲ್ಲಿ ಕಮ್ಮಿ ಅಂದ್ರು 10-15 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಕುತ್ರ ಕೊಡ್ತಾರೆ ಅವರು. ಆ ವರ್ಗ ಈ ವರ್ಗ ಅಂತ ಹೇಳ್ತಿದಾರೆ. ಚಾಲಕ ವರ್ಗದಲ್ಲಿ ಎಲ್ಲಾ ಕ್ಯಾಟಗರಿಯವರು ಇದ್ದಾರೆ. ಹಿಂದೂ ಇದಾರೆ, ಮುಸ್ಲಿಮ್ಸ್ ಇದಾರೆ, ಕ್ರಿಶ್ಚಿಯನ್ಸ್ ಇದಾರೆ. ಅಲ್ಲ ಕಾಣಿಸ್ತಿಲ್ವ ಇವ್ರುಗಳಿಗೆ? 2,000 ಕೋಟಿ ಕೊಡ್ತಾ ಇರೋದು ಸರ್ ನಾವು ಟ್ಯಾಕ್ಸ್ ನ. 2,000 ಕೋಟಿ ಇವ್ರ ಯೋಗ್ಯತೆಗೆ 2 ರೂಪಾಯಿ ಕೊಟ್ಟಿದ್ದಾರೆ. ಕೇಳಿ ಇವ್ರಿಗೆ ಏನ್ರಿ ಯಾಕ್ರಿ ಅನ್ಯಾಯ ಮಾಡ್ತೀರಿ? ನಾಚಿಕೆ ಆಗಲ್ವೇನ್ರಿ? ಪಾಪ ಅವ್ರ 1 ರೂಪಾಯಿ ಕೊಟ್ಟಿಲ್ಲಲ್ರಿ ಚಾಲಕರಿಗೆ. ಪಾಪ ಯಾರು ಹೇಳಿದ್ದು? 300 ಕೋಟಿ ಕೊಟ್ಟಿದೀವಿ ಅವ್ರಿಗೆ. 2,000 ಕೋಟಿ ಮನೆಗೆ ಹೋಗ್ತಾ ಇದೆ. ಪಾಪ ರಾತ್ರಿ ಯಾಕಂದ್ರೆ ಎಣ್ಣೆ ಇನ್ನೂ ಇಳ್ದಿಲ್ಲ ಅವ್ರಿಗೆ. ಪಾಪ ಎಣ್ಣೆನ ಏಟಲ್ಲಿ ಇದೆಲ್ಲ ಮಾತಾಡ್ತಾರೆ. ನಾವು ಅದನ್ನ ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿ ಎಣ್ಣೆ ಏಟಲ್ಲಿ ಮಾತಾಡ್ತೀರ ಅಂದ್ರೆ ನೀವು ಎಣ್ಣೆ ಏಟಲ್ಲಿ ಮಾತಾಡ್ತೀರ ಅಂದ್ರೆ ಎಣ್ಣೆ ಇಟ್ಟು ಯಾಕೆ ಅಂತಂದ್ರೆ ಎಣ್ಣೆ ಸರಬರಾಜು ಕಾಂಗ್ರೆಸ್ ಸರ್ಕಾರ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರೇ ತಗೊಂಡ್ಕೊಟ್ಟಿದ್ರು ನಮ್ಗೆ, ಇವರೇ ತಗೊಂಡ್ಕೊಟ್ಟಿದ್ರು. ಇವ್ರ ಯೋಗ್ಯತೆಗೆ ಫಸ್ಟ್ ಆಫ್ ಆಲ್ ಸಾರಿಗೆ ವಲಯನ ತಾಕತ್ತಿದ್ರೆ, ಸರ್ಕಾರಗಳಿಗೆ ತಾಕತ್ತಿದ್ರೆ ಚಾಲಕರನ್ನ 1 ತಿಂಗಳು ಬಳಕೆ ಮಾಡ್ಕೋಬೇಡಿ. ಟ್ಯಾಕ್ಸ್ ಕಟ್ಟಲ್ಲ. 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ತೋರಿಸ್ತೀವಿ ಸರ್ಕಾರ ಹೆಂಗ್ ನಡೆಸ್ತಾರೆ ನೋಡ್ತೀವಿ. ಎಣ್ಣೆನ ಮನೆಗೆ ತಲುಪಿಸ್ತೀನಿ ಅಂತಿದ್ರು ಬಿಜೆಪಿ ಸರ್ಕಾರದಲ್ಲಿ. ಮರ್ತೋಯ್ತಾ? ಗಲಾಟೆ ಆದ್ಮೇಲೆ ಟ್ಯಾಕ್ಸ್ ಕಟ್ಟಲ್ಲ ಅಂತ ನೋಡಿ. ಚಾಲಕರ ಮನೆಗಳಿಗೆ 5 ಗ್ಯಾರಂಟಿ ಹೋಗ್ತಾ ಇದೆ. ಅವ್ರು ಹಾಗಾಗಿ ಕೋಪ ಮಾಡ್ಕೊಳಕ್ ಬೇಡ. ಆಮೇಲೆ ಸೆಸ್ಸು ಮತ್ತೆ ಸರ್ಚಾರ್ಜ್ ಅಲ್ಲಿ 50 ಲಕ್ಷ ಕೋಟಿ ತಿಂತಾ ಇದ್ದಾರೆ ಮೋದಿ ಅವರು. ಅವ್ರು ಕೇಳಿ ಅವ್ರನ್ನ. ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರವನ್ನು ಕೇಳಿರ್ತಾರೆ. ಸರ್ ಕೇಳಿಸ್ತಿಲ್ಲ, ಕೇಳಿ ಸರ್. ಡ್ರೈವರ್ಗಳು ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಅಲ್ಲ ಸಾಯಂಕಾಲ ಅಂದರೆ ಹಗಲು ರಾತ್ರಿ ಎಂದೇ ದುಡಿತಾರೆ. ಅವ್ರ ಗಾಡಿ ಮೇಲೆ ತೆರಿಗೆಗಳನ್ನ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ವರ್ಗ ಚಾಲಕರ ವರ್ಗ. ಇವತ್ತು ಅಂತ ವರ್ಗಕ್ಕೆ ಇವ್ರು ಹೇಳ್ತಾ ಇದಾರಲ್ವಾ, ನಮ್ಮ ನೋವನ್ನ ಹೇಳ್ಕೊಂಡ್ರೆ ಕುಡಿಯಕ್ಕೆ ಎಣ್ಣೆ ಕೊಟ್ಟಿದ್ರು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರಲ್ಲ. ಇವ್ರ ಯೋಗ್ಯತೆಗೆ ಎಣ್ಣೆ ಕೊಡಬೇಡ. ಇಂದಿರಾ ಕ್ಯಾಂಟೀನ್ ಕೊಡಲಿಲ್ಲ. ಏರ್ಪೋರ್ಟ್ ಅಲ್ಲಿ ಡ್ರೈವರ್ಗಳು ಹಸ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಎಲ್ಲೂ ಅವಕಾಶ ಇಲ್ಲ ಊಟ ಮಾಡಕ್ಕೆ. ಕಡೆ ಪಕ್ಷ ಇಂದಿರಾ ಕ್ಯಾಂಟೀನ್ ಕೊಡಿ. ಚಾಲಕರಿಗೆ ಯಾವುದಿಲ್ಲ. ಬಂದಿದ್ದೇವೆ, ಸಭೆ ಕರೆದಿದ್ದಾರೆ ಸಿಎಂ, ವಿಧಾನಸೌಧದಲ್ಲಿ ಮಾತಾಡಿದೀವಿ, ಮನವಿ ಕೊಟ್ಟಿದ್ದೀವಿ. ಒಂದು ಇಂದಿರಾ ಕ್ಯಾಂಟೀನ್ ಚಾಲಕರಿಗೋಸ್ಕರ ಮಾಡ್ಕೊಡಕ್ ಆಗ್ತಿದ್ದಾರೆ ಸರ್ಕಾರ. ಬಜೆಟ್ ಅಲ್ಲಿ ದೊಡ್ಡ ಶೂನ್ಯ ಇದು. ಮಣಿಯವರೇ, ಇವತ್ತು ಏನು ಸರ್ಕಾರ ಬಜೆಟ್ನ ಮಂಡನೆ ಮಾಡಿದೆ, ಅದು ಧರ್ಮಗಳ ಮಧ್ಯೆ ಎತ್ತು ಕಟ್ಟುವಂತಹ ಬಜೆಟ್ ಅನ್ನೋದ್ರೆ ತಪ್ಪಾಗಲ್ಲ. ಕಾರಣ ಏನು ಅಂತಂದ್ರೆ ಇವತ್ತು ಈ ಹಿಂದೆ ಮಂಡಿಸಿರುವಂತಹ ಬಜೆಟ್ನ ಏನು ಅನುಷ್ಠಾನ ಆಗದಿರೋಂತಹ ಕಾರಣದಿಂದಾಗಿ ಇವತ್ತು ಏನು ರೈತರುಗಳು ಮತ್ತೆ ಕಾರ್ಮಿಕ ವರ್ಗದವರು ಸೂಸೈಡ್ಗಳು ಮಾಡ್ಕೊಳ್ತಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಅವ್ರು ಕೊಡಬೇಕಾದಂಥ ಬಜೆಟ್ಗಳನ್ನ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನ ಅವ್ರೇನೋ ನಿಗಮಗಳು ಕೊಟ್ಟಿದ್ರೆ ಅವ್ರು ನಮ್ಮ ರೈತರಾಗಲಿ ಕೂಲಿ ಕಾರ್ಮಿಕರಾಗಲಿ ಬಡವರಾಗಲಿ ಹೋಗ್ಬಿಟ್ಟು ಮತ್ತೊಬ್ಬರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಮತ್ತೆ ಇನ್ನಿತರ ಹತ್ರ ಕೈ ಒಡ್ಡಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಏನಾದರೂ ರೈತರುಗಳು ಮತ್ತೆ ಕೂಲಿ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತಂದ್ರೆ ಇವರು ಬಜೆಟ್ನಿಂದಾಗಿ ಇವ್ರ ಬಜೆಟ್ಗಳು ಅನುಷ್ಠಾನ ಆಗದಿರೋ ಕಾರಣಕ್ಕಾಗಿ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಬಜೆಟ್ ರಾಜ್ಯದ 7 ಕೋಟಿ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿರ್ಬೇಕಾಗತ್ತೆ. ಇದು ರಾಜ್ಯದ ಜನರ ತೆರಿಗೆಯ ಬಜೆಟ್ ಆಗುತ್ತೆ. ಯಾರು ಕೂಡ ಅವರ ಮನೆಯಿಂದ ಹಣವನ್ನು ತಂದಿರಲ್ಲ. ಹಾಗಾಗಿ ಈ ಬಜೆಟ್ ಜನರ ಹಿತ ಕಾಯ್ಬೇಕಾಗಿದೆ. ಯಾವುದೋ ಸಮಾಜದ ವ್ಯಕ್ತಿಯ ಧರ್ಮದ ಹಿತವನ್ನ ಕಾಯ್ಬಾರ್ದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು ಅಲ್ಲ. ಅಲ್ಟಿಮೇಟ್ ಕ್ವಶನ್
ಮಹಿಳೆಯರಿಗೆ ಏನ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿ ಶಕ್ತಿ ಯೋಜನೆಯನ್ನ ಮೀರಿದ ಏನಾದ್ರೂ ಯೋಜನೆಗಳು ಬೇಕಾ? ಸರಿ, ಮುಸ್ಲಿಂ ಅವ್ರು ಕಂಡ್ರೆ ಆಗ್ತಾ ಇಲ್ಲ ಇವ್ರಿಗೆ. ಒಂದೇ ಒಂದು ಪ್ರಶ್ನೆ, ನಮ್ಮ ಇವ್ರು ಹೇಳ್ತಾ ಇದ್ರು, ಇವ್ರು ನೀರ್ ಕುಡಿದ್ರಲ್ಲ ಮುಸ್ಲಿಂ ಅವ್ರ ಅಂಗಡಿಯಿಂದ ಬಂದಿದ್ದಂತೆ ಸಾರ್. ಅಯ್ಯೋ ನೀರ್ ಕುಡಿದ್ಬಿಟ್ರಲ್ಲ ಸರ್ ಇವರು, ಮುಸ್ಲಿಂ ಅವ್ರ ಅಂಗಡಿ ನೀರ್ ಕುಡಿದ್ಬಿಟ್ರಲ್ಲ ಸಾರ್, ವಾಂತಿ ಗಿಂತಿ ಮಾಡ್ತಾರ ಕೇಳಿ. ಏನ್ ಸರ್ ಮುಸ್ಲಿಂ ಅವ್ರ ಕಂಡ್ರೆ ಇವ್ರಿಗೆ ಹೊಟ್ಟೆ ಉರಿ? ಈ ಬಜೆಟ್ ಅಲ್ಲಿ ನ್ಯೂನ್ಯತೆ ಅಂತ ಏನೂ ಇಲ್ಲ. ಮುಸ್ಲಿಂ ಅದು ಒಂದೇ ಹಿಡ್ಕೊಂಡ್ರೆ ಇವ್ರು, ಬೇರೆ ಏನಾದ್ರು ಗೊತ್ತಾ ಇವ್ರಿಗೆ? ಏನಾದ್ರು ಹೇಳಿದ್ರ? ಮುಸ್ಲಿಂ ಅವ್ರಿಗೆ ದುಡ್ಡು ಕೊಟ್ವಿ, 100 ಕೋಟಿ ಕೊಟ್ವಿ ಅನ್ನೋದು ಬಿಟ್ಬಿಟ್ರೆ ಇನ್ನೇನು ನ್ಯೂನ್ಯತೆ ಇಲ್ಲ. ಸೂಪರ್ ಬಜೆಟ್. ಇವರಿಗಿರೋ ಒಂದೇ ಒಂದು ಹೊಟ್ಟೆ ಉರಿ ಏನಂದ್ರೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಜನಪರ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆಗೋಸ್ಕರ 5,400-300 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದವರು ಹೇಳಿದ್ರು. ಅವ್ರದೇ ಮ್ಯಾನಿಫೆಸ್ಟೋ ಅಲ್ಲೇ ಹೇಳಿದ್ರು. ಸಾರಿ, ಭದ್ರಾ ಮೇಲ್ದಂಡೆದು ಅವ್ರದೇ ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ರು. ಇಲ್ಲಿವರೆಗೂ ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಇವತ್ತು ಕೂಡ ಡಾಲರ್ ಎದುರುಗಡೆ ನಮ್ಮ ಪ್ರೈಸ್ ಇದೇನಿದೆ ರೂಪಾಯಿ 90 ರೂಪಾಯಿ ಹತ್ತತ್ರ ಹೋಗ್ತಾ ಇದೆ. ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗ್ತಾ ಇದೆ? ಇವತ್ತು ತುಂಬಾ ಕೆಳಗೆ ಹೋಗ್ತಾ ಇದೆ. ನಿರುದ್ಯೋಗದಲ್ಲಿ ನಾವ್ ಎಲ್ಲಿದ್ದೀವಿ? ಹಂಗರ್ ಇಂಡೆಕ್ಸ್ ಅಲ್ಲಿ ಎಲ್ಲಿದ್ದೀವಿ? ಯಾರು ಕೂಡ ಈ ಕಾಳಜಿನೇ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಮೇಲೆ ಬರೀ ಗೂಬೆ ಕೂರ್ಸೋದು, ಪಾಕಿಸ್ತಾನ ಮುಸ್ಲಿಂ ಈ ತರ ಬಿಟ್ಟು ಯಾವ ತರ ಕೂಡ ನಿಜವಾದ ಅಂಕಿಅಂಶದ ಜೊತೆ ಬಂದು ನೀವು ಕುತ್ಕೊಳ್ಳಿ, ನಿಜವಾದ ಅಂಕಿಅಂಶ ಜೊತೆ ಕುತ್ಕೊಳ್ಳಿ. ನಾವು ಡಿಬೇಟ್ ಮಾಡಕ್ ರೆಡಿ ಇದ್ದೀವಿ. ಅದನ್ನ ಬಿಟ್ಬಿಟ್ಟು ಧರ್ಮ ದಂಗಲ್ ಮಾಡೋದು, ಜಾತಿಗಳ ಮುದ್ದೆ ಧರ್ಮಗಳ ಮುದ್ದೆ ತಂದಿಕನ್ನ ಬಿಟ್ಬಿಟ್ಟು ಇಂಥ ಒಳ್ಳೆ ಬಜೆಟ್ ಸಪೋರ್ಟ್ ಮಾಡಿ. ಇವ್ರು ಇಷ್ಟೊಂದು ಜನ ನಿಂತ್ಕೊಂಡು ಮಾತಾಡ್ತವ್ರೆ, ಯಾವ ಕೆಲ್ಸಕ್ಕೂ ಆಗೋ ಕೆಲಸ. ಒಂದು ಕಮ್ಮಿ ಮಾಡಿ ಅಂತೇಳಿ ಬೆಲೆ ಏರ್ತಾ ಇದೆಯಲ್ಲ, ಅದು ಕಮ್ಮಿ ಮಾಡಿ. ಮೆಡಿಸಿನ್ ಮೇಲೆ ರೇಟ್ ಜಾಸ್ತಿ ಆಗಿದೆ, ಬಡವ್ರು ಬದುಕೋದು ಕಷ್ಟ ಆಗಿದೆ. ಅದು ಯಾರಿಗೂ ಅನುಕೂಲ ಇಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲರಿಗೂ, ಜನಗಳಿಗೆ, ಸರ್ಕಾರಕ್ಕೂ ಆಗ್ಬೇಕು, ಎಲ್ಲರಿಗೂ ಆಗ್ಬೇಕು. ಯಾಕೆ ಈ 2,000 ತಗೋತಾರೆ, ಅವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರ ಗಂಜಿರ ದುಡಿಯಲ್ವೇನ್ರಿ? ಗಂಜಿರ್ ಮನೇಲಿ ಕುಣಿಸ್ಕೊಂಡು 2,000 ಕೊಡಿ ನಾಚಿಕೆ ಆಗಲ್ವಾ? ಜನಗಳಿಗೂ ನಾಚಿಕೆ ರೀ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ, ನೆಕ್ಸ್ಟ್ BBMP ಎಲೆಕ್ಷನ್. ಆಗ ಈ ಗೃಹಲಕ್ಷ್ಮಿ ಒಟ್ಟಿಗೆ ಒಂದೇ ಸರಿ ಆಗ್ತಾರಂತೆ. ಎಲೆಕ್ಷನ್ ಇದೆಯಲ್ಲ, ಎಲೆಕ್ಷನ್ 2 ದಿವಸ ಇದ್ದಾಗ ಓಟ್ ಹಾಕಕ್ಕೆ ಅವಾಗ ಆಗ್ತಾರಂತೆ. ಹೌದೌದು, ಜನಗಳಿಗೆ ಸರ್ಕಾರ ಇರೋದು ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ದುಡ್ಡಿಲ್ಲ ಅವಾಗ ವಂಚ ಹಾಕ್ಬೋದು ಅನ್ಸುತ್ತೆ. ಬೆಲೆ ಏರಿಕೆ ನೋಡಿ, ಎಲ್ಲಾ ಬೆಲೆ ಏರಿಕೆಗೆ 2 ಹೊಣೆ. ನೀವೀಗ ಕೇಂದ್ರ ಸರ್ಕಾರ ಪಾರ್ಟ್ ಆಫ್ ಸೆಂಟ್ರಲ್ ಗವರ್ನಮೆಂಟ್, ನೀವು ಹೊಣೆ, ಅವರು ಹೊಣೆ, ಆಯ್ತಾ? ನೀವು ಇಬ್ರು ಇದಿರಲ್ಲ, ನೀವೆಲ್ಲ ನಾಟಕಕಾರರು, ನೀವೆಲ್ಲ ಇದಿರಲ್ಲ. ಇಂಥ ಅವಕಾಶಗಳು ಬಂದಾಗ ನೀವು ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಜನರು ಇದಾರಲ್ಲ, ಜನರಿಗೆ ಫಸ್ಟ್ ಜನರೇನಾದ್ರೂ ಬೀದಿಗೆ ಬಂದ್ರೆ ನಿಮ್ಮನ್ನ ಬೀದಿಲಿ ಹೊಡಿತಾರೆ 100%. ಎಲ್ಲ ರಾಜಕೀಯ ಪಕ್ಷಗಳನ್ನ, ಇವ್ರನ್ನಷ್ಟೇ. ಇವತ್ತು ಅಬಕಾರಿಯಿಂದ 40,000 ಕೋಟಿ ನಿರೀಕ್ಷೆ ಇಟ್ಟಿದ್ದಾರೆ. ಕಳೆದ ವರ್ಷ 38,000 ಕೋಟಿ ನಿರೀಕ್ಷೆ ಇಟ್ಟಿದ್ರು. ಬೆಳವಣಿಗೆ 20% ಇಟ್ಟಿದ್ರು, ಬರೇ ಕೇವಲ 4% ಬೆಳವಣಿಗೆ ಆಗಿದೆ. ಜನ ಅಬಕಾರಿ ಕಡೆ ಮುಖ ಮಾಡ್ತಾ ಇಲ್ಲ, ಹಿಂದಿರುಗಿ ಬಿಟ್ಟಿದ್ದಾರೆ. ಕುಡಿಯೋರು ಕಡಿಮೆ ಆಗಿದ್ದಾರೆ ಅಂತಾರ? ಹೌದು, ಖಂಡಿತ. ಈ ಕಾಂಗ್ರೆಸ್ ಅವರು ಏನಂತಾರೆ, ಈಗ ಅಲ್ಪಸಂಖ್ಯಾತರು, SC/STಗಳಿಗೆ, OBCಗಳಿಗೆ, ಬಡವರಿಗೆ ತುಂಬಾ ಅನುಕೂಲ ಅಂತ ಹೇಳ್ತಾರೆ. ಸ್ವಾಮಿ, ಒಂದೇ ಹೇಳ್ತೀನಿ, DK ಶಿವಕುಮಾರ್ಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತೊಂದು ದಿವಸ 1972ರಲ್ಲಿ 1972ರಲ್ಲಿ ಒಂದು ಕೆರೆ, ಕುಂಟೆ, ಮಶಾಣ, ಗುಂಟೋಪು, ಗೋಮಾಳ ಇತ್ತು. ಇವತ್ತೇನಾಗಿದೆ ಹುಡ್ಕೊಂತ DK ಶಿವಕುಮಾರ್ ಬೇಲಿ ಹಾಕ್ತಾರ? ಟೈಟ್ ಮಾಡೋದು, ಬೋಲ್ಟ್ ನೆಟ್ ಅಲ್ಲ ಸ್ವಾಮಿ, ಇದು ಟೈಟ್ ಮಾಡೋದು, ನೆಟ್ಟು ಬೋಲ್ಟು. ಈಗ ಬೆಂಗಳೂರು ಲ್ಯಾಂಡ್ ಗ್ರಾಬ್ ಇದೆಯಲ್ಲ, ಎಲ್ಲ ರಾಜಕಾರಣ ಮಾಡೋದು. ಅದು ಅವ್ರ ಬಾಸು, ಇವ್ರ ಬಾಸು, ನಿಮ್ ಬಾಸು ಎಲ್ಲ ಬೇಲಿ ಹಾಕಿಟ್ಟಿದ್ದಾರೆ. ನಿಮ್ಗೆ ಸೈಟ್ ಇಲ್ಲ, ಮಶಾಣ ಇಲ್ಲ. ಎಲ್ಲ ನಿಮ್ಮವ್ರೆ, ನಿಮ್ ಪಾರ್ಟಿಲಿ ಇದಾರೆ, ಅವ್ರ ಪಾರ್ಟಿಲಿ ಇದಾರೆ. ಎಲ್ಲ ಬೂಟ್ ತಗೊಂಡು ಹೊಡಿಬೇಕು ನೀವು. ಕಾಣಿಸ್ತಾ ಇಲ್ಲ. ಅವ್ರು ಯೋಗ್ಯಕ್ಕೆ ತಿನ್ನ ಅಕ್ಕಿ ಕಿತ್ಕೊಂಡ್ಬಿಟ್ರು ಸರ್. ನೀವು ಕೇಳ್ಬೇಕು ಸರ್, ಮೈಕ್ ಇಟ್ಬೇಕು ಅವ್ರ ಹತ್ರ. BPL ಕಾರ್ಡ್ ಕಿತ್ಕೊಂಡು ಬಡವ್ರು ಅಕ್ಕಿ ಕಿತ್ಕೊಂಡ್ಬಿಟ್ರಲ್ಲ. ಯಾಕ್ರಿ ಬಡವ್ರ ಅಕ್ಕಿ ಕಿತ್ಕೊಂಡ್ರಿ? ಅಲ್ಲ ರೀ, 5 kg ಅಕ್ಕಿ ಬದಲಿಗೆ 5 kg ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀನಿ ಅಂದ್ರಲ್ಲ, ಎಲ್ಲಿದ್ರಿ ನಿಮ್ ಯೋಗ್ಯತೆ? ಎಲ್ಲಾಯ್ತು ನಿಮ್ ಪ್ರತಿಷ್ಠೆ? ಆ ದಿನ ಬೆಳಿಗ್ಗೆ ಮೆಟ್ರೋಲ್ ಓಡಾಡೋರು, ಅವ್ರಿಗೆ 50% ರೇಟ್ ಜಾಸ್ತಿ ಮಾಡಿದ್ರಿ. 5 kg ಬದಲಿಗೆ ಮೆಟ್ರೋ ರೇಟ್ಗೆ ನೀವು ಕಾರಣ, ಅವ್ರ ಕಾರಣ. ನನಗೆ ಗೊತ್ತು, ಅವ್ರನ್ನ ಪಕ್ಕ ಮಾಡಬಹುದು, ನನ್ನನ್ನು ಮಾಡಕ್ ಸಾಧ್ಯ ಇಲ್ಲ. ಆವಿಷ್ಕಾರ, ಎಸ್ ಸರ್, ಪ್ಲೀಸ್. ಅಲ್ಲ ಸರ್, ಈಗ ಆಯ್ತು ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀನಿ ಅಂದ್ರೆ ಎಲ್ಲೋಯ್ತು ಸರ್ ಅದು? ದುಡ್ಡು ಕೊಟ್ಟಿಲ್ವಾ? ಈ 2,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕುಟುಂಬದವ್ರಿಗೆ ಬಿಟ್ರೆ ಬೇರೆ ಎಲ್ಲಿ 2,000 ಬರ್ತದೆ? ತೋರಿಸ್ರಿ. ನಿಮ್ ಕುಟುಂಬಕ್ಕೆ ಮಾತ್ರ ಬರುತ್ತಾ? ಜನತೆಗೆ ಕೊಟ್ಟಿರೋದು ಯಾವುದೇ ಪಕ್ಷ